ಆಲ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಆಯುರ್ವೇದಿಕ್ ತರಹದ ಕೊಬ್ಬರಿ ಎಣ್ಣೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಮೆಣಸು, ಚಕ್ಕೆ, ಲವಂಗನ ತೊಗೊಂಡಿದ್ದೀನಿ ಮತ್ತು ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮತ್ತು ನಾನಿಲ್ಲಿ ಬಳಸಿರೋದು ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ಅರ್ಧ ಲೀಟ್ರಷ್ಟು ಪ್ಯೂರ್ ಗಾಣದಿಂದ ಮಾಡಿರುವ ಕೊಕೊನೆಟ್ ಆಯಿಲ್. ಇದು ಯಾವುದೇ ತರಹದ ಕಂಪನಿ ಪ್ರಾಡಕ್ಟ್ ಅಲ್ಲ. ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ ಒಂದೊಂದೇ ನಿಧಾನವಾಗಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ನಾನೆಲ್ಲ ಐಟಮ್ಸ್ ಆ್ಯಡ್ ಮಾಡುವಾಗ ಎಣ್ಣೆ ಇನ್ನೂ ಬಿಸಿ ಆಗಿರಲಿಲ್ಲ, ತಣ್ಣಗೆ ಇತ್ತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಅಷ್ಟೇ ಗ್ಯಾಸ್ನ. ಬಿಕಾಸ್ ನಾನು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನಿಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಎಣ್ಣೆ ಕುದ್ದಾಗ ನಾನು ಇದನ್ನೆಲ್ಲ ಹಾಕ್ಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಆಗಿರ್ಬೋದು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಣ್ಣೆ ತಣ್ಣಕ್ಕಿದ್ದಾಗ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆ್ಯಡ್ ಮಾಡುವಾಗ ಅದನ್ನು ಎಲ್ಲ ಆದ ನಂತರ ನಾವು ಫ್ಲೇಮ್ನ ದೊಡ್ಡಕ್ಕೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 15 to 20 ಮಿನಿಟ್ಸ್ ಬಿಟ್ಟಿದ್ದೆ. ಮಧ್ಯೆ ನಾನು ಕೈ ಆಡಿಸ್ತಾ ಇದ್ದೆ. 15 to 20 ಮಿನಿಟ್ಸ್ ಬಿಟ್ಟರೆ ಅದರಲ್ಲಿರೋ ಅಂಶ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಆ ಕಾರಣದಿಂದ ಇಳ್ಕೊಂಡಿದೆ. ಮತ್ತು ನಾವು ಈ ಥರ ಆಯಿಲ್ನ ಬಳಸೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ಮನೇಲಿ ನಾವು ಮಾಡಿರೋದು ಅಂತ ಖುಷಿನೂ ಇರುತ್ತೆ. ನಮ್ಮ ತಲೆ ಕೂದಲಿಗೂ ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಇದನ್ನು ನಾನು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ. ಟ್ವೈಸ್ ಬಾತ್ನ ತಗೊಳ್ತೀನಿ. ಇದನ್ನು ಹಚ್ಚಿ 1 hour ಇಲ್ಲ 2 hours ಬಿಟ್ಬಿಟ್ಟು ಆಮೇಲೆ ನಾನು ತಲೆ ಸ್ನಾನ ಮಾಡಿಬಿಡ್ತೀನಿ. ತುಂಬ ಹೊತ್ತೇನು ಬಿಡೋದಿಲ್ಲ. ತಣ್ಣಗಾದಮೇಲೆ ಒಂದು ಗ್ಲಾಸ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಆಯಿತು. ಮತ್ತು ಸ್ವಲ್ಪ ಮನೇಲಿ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಇತ್ತು. ತುಪ್ಪನ ಆ್ಯಡ್ ಮಾಡಿ ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಡೇ ಈವ್ನಿಂಗ್ ನನಗೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಚಿಕ್ಕಪೇಟೆಗೆ ಹೋಗುವಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಳಕ್ಕಾಯಿತು. ಫುಲ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ತುಂಬ ಜನ ಇದ್ದರು. ಚಿಕ್ಕಪೇಟೆಗಂತೂ ಹೋಗೋಷ್ಟರಲ್ಲಿ ನಂಗೆ ಸಾಕಾಯಿತು. ನಾನಿವತ್ತು KR ಮಾರ್ಕೆಟಿಂದ ಚಿಕ್ಕಪೇಟೆ ತನಕ ನೆಡ್ಕೊಂಡು ಹೋದೆ. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಒಂದು ಶಾಪ್ಗೆ ಹೋಗಬೇಕಾಗಿತ್ತು. ಲಾಸ್ಟ್ ಇಯರ್ ಕೂಡ ನಾನು ಅಲ್ಲೇ ಪೂಜಾ ಐಟಮ್ ಪರ್ಚೇಸ್ ಮಾಡಿದ್ದೆ. ಸೊ ನನಗೆ ಚೆನ್ನಾಗಿ ರಿವ್ಯೂ ಇತ್ತು. ಅದೇ ಕಾರಣಕ್ಕೆ ಅದೇ ಶಾಪ್ಗೆ ಹೋಗಿದ್ದೆ. ಸೊ ನಿಮಗೇನಾದರೂ ಶಾಪ್ ಡೀಟೇಲ್ಸ್ ಬೇಕಿತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದು ನಾನು ಏನೇನು ತೊಗೊಂಡಿದ್ದೆ ಅಂತ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.